ನೀವೇನು ಮಾಡ್ತಿದ್ದೀರಾ? ನಾನು ಸುಮ್ಮನೆ ಕೂತಿದ್ದೀನಿ. ನೀವು ಊಟ ತಿನ್ನಬೇಕಾ ಅಂತ ಅಂದ್ಕೊಂಡೆ ಆಗಿದೆ. ದುವಿಗೆ ಫೋನ್ ಇಟ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ನಾನು ನೋಡ್ಕೊಂಡೇ ಇಲ್ಲ. ಅವನೇ ಚಕ್ಲಿ ತೊಗೊಂಡು ಪನ್ನೀರ್ ಗ್ರೇವಿ ಜೊತೆ ಹಾಕ್ಕೊಂಡು ತಿಂತಾ ಕೂತ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾನೆ. 12 ಗಂಟೆ ಆಗಿದೆ, ಊಟ ತಿನ್ನಿ, ನಾನು ಚಕ್ಲಿ ತಿಂತಾಯಿದ್ದೀನಿ ಪನ್ನೀರ್ ಜೊತೆಗೆ ಅಂತೆಲ್ಲ ಮಾತಾಡ್ತಾ ಇದ್ದೇನೆ. ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂತ ಅನ್ಕೊತೀನಿ. ಬಟ್ ಆದ್ರೂ ಅವನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನಲ್ಲ, ಏನೋ ಅವ್ನಿಗೂ ಒಂಥರ ಕ್ರೇಜ್ ಇದೆ ಈ ಥರ ಎಲ್ಲ ವ್ಲಾಗ್ಸ್ ಎಲ್ಲ ಮಾಡೋದು, ವಿಡಿಯೋಸ್ ಮಾಡೋದೆಲ್ಲ. ಸೊ ಅವನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಅಂದ್ಬಿಟ್ಟು ನಾನು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ದಿನ ಬಂದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಕೂಡ ಇತ್ತು ಸ್ಕೂಲಲ್ಲಿ, ಮತ್ತು ಹಾಗೆ ವಿಜಯ್ ಬರ್ತ್ಡೇ ಕೂಡ ಇತ್ತು. ಸೊ ಎರಡೂ ಕೂಡ ಇದೇ ಒಂದು ಬ್ಲಾಗಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ನಾನು ಕಿಚನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ. ಸೊ ಆಮೇಲೆ ನಾನು ನೋಡಿಬಿಟ್ಟೆ ಅಂದ್ಬಿಟ್ಟು ಬಂದು ಬಾಯ್ ಹೇಳ್ಬಿಟ್ಟು ಕ್ಯಾಮ್ರಾನ ಆಫ್ ಮಾಡ್ತಾ ಇದ್ದೇನೆ. ಕ್ಯಾಮ್ರಾ ಮುಂದೆ ನೋಡಿ ಏನೇನೆಲ್ಲ ಸ್ಟೈಲ್ ಮಾಡ್ತಾನೆ ಅಂತ. ಸೊ ತುಂಬ ಕ್ಯೂಟಾಗೆಲ್ಲ ಮಾಡ್ತಾ ಇದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಆ್ಯಡ್ ಮಾಡಿದೆ. ಅವನೇ ವೆಲ್ಕಮ್ ಮಾಡಿರೋದು ವ್ಲಾಗ್ಗೆ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಹಾಗೆ ಬಿಟ್ಟೆ ನಾನು. ಸೊ ಸ್ಕೂಲ್ ಹತ್ರ ಹೋಗಿದ್ವಿ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅಂದಲ್ಲ. ಸೊ ನಮ್ಮಪ್ಪ ನಮ್ಮಮ್ಮಂಗೂ ಕೂಡ ಬರೋದಕ್ಕೆ ಹೇಳಿದೆ, ಬಟ್ ಅವ್ರ ಕೆಲಸ ಇದೆ ತುಂಬ, ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳನ್ನ ಎಂಜಾಯ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗೋದು ಬೇಡ ಅಂತಲೇ ಅಂದ್ಕೊಬಿಟ್ಟಿದ್ದೆ. ಬಟ್ ದುವಿಗೆ ಫ್ರೆಂಡ್ ಇದ್ದಾರಲ್ಲ, ಅವ್ರ ತಾತ ಬಂದಿದ್ದರು ಊರಿಂದ, ಮಂಗಳೂರಿಂದ. ಸೊ ಅವ್ರು ಹೇಳಿದ್ರು, ಇಲ್ಲ ಕರ್ಕೊಂಬನ್ನಿ ದುವಿಕ್ಕು ಮತ್ತು ಅಕ್ಷೋಭೆ ಇಬ್ಬರೂ ಕೂಡ ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಇರ್ತೀನಿ ಅಲ್ಲಿ ಸ್ಟೇಜ್ ಮೇಲೆಲ್ಲ ಅವ್ರ ಜೊತೆ ಅಂತ ಅಂದರು. ಸೊ ಹಾಗಾಗಿ ಬಿಡು, ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ. They wish to express their gratitude, respect and deep affection. UKG ಅವ್ರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. UKG ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದರು. ಅವ್ರಿಗೆ ಬ್ಲೂ ಕಲರ್ ಹೇಳಿದರು ಡ್ರೆಸ್ ಕೋಡು. ದುವಿ LKG ಅಲ್ವಾ, ಸೊ ಇವ್ರಿಗೆ ಪಿಂಕ್ ಕಲರ್ ಹೇಳಿದರು. ಅದು ಹುಡುಗಿರ್ಗಾದ್ರೆ ಕಾಮನ್ನು, ಹುಡುಗಿರ ಹತ್ರ ಇದ್ದೇ ಇರುತ್ತೆ ಪಿಂಕ್ ಕಲರ್ ಡ್ರೆಸ್ಸು. ಬಟ್ ಹುಡುಗರ ಹತ್ರ ಪಿಂಕು ನಾವು ಯಾವುದು ಕೂಡ ಪರ್ಚೇಸ್ ಮಾಡಿರಲ್ಲ. ವಿಜಯ್ ಅಂತೂ ಪಿಂಕ್ ಟೀ ಶರ್ಟು, ಪಿಂಕ್ ಏನು ಮುಟ್ಟೋದಕ್ಕೆ ಬಿಡಲ್ಲ ಯಾವುದೇ ಮಾಲ್ ಹೋದ್ರೂ ಅಷ್ಟೇ. ಸೊ ನಾವು ಪಿಂಕ್ ತೊಗೊಂಡಿರಲಿಲ್ಲ. ಒಂದು ಕುರ್ತಾ ಇತ್ತು ಮೆಜೆಂತಾ ಕಲರು. ಸೊ ಅದನ್ನೇ ಹಾಕಿ ನಾನು ಕಳಿಸ್ದೆ. ಹೆಣ್ಮಕ್ಳಿಗಂತೂ ಬಿಡಿ ಪಿಂಕ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತೆಗ್ದು ಇಟ್ಕೊಂಡಿರ್ತಾರೆ. ಬಟ್ ಗಂಡು ಮಕ್ಳಿಗೆ ಪಿಂಕ್ ಅಂದ್ರೆ ಯಾರು ಅಷ್ಟು ತೆಗ್ದು ಇಟ್ಕೊಂಡಿರಲ್ಲ. ಬಟ್ ಎಷ್ಟೊಂದು ಜನ ಹಾಕೊಂಬಂದಿರೋ, ಎಷ್ಟೊಂದು ಜನ ಹಾಕೊಂಬಂದಿರಲಿಲ್ಲ. ಸೊ ಇವ್ರಿಗೆ ಸಾಂಗ್ ಇತ್ತು. ಸೊ ಸಾಂಗ್ ಎಲ್ಲ ಇಲ್ಲಿ ಹೇಳ್ತಾ ಇದ್ರು, ನೀವು ನೋಡ್ಬೋದು. ಒಂದಷ್ಟು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡಿಸಿದ್ರು. ಗೇಮ್ಸ್ ಎಲ್ಲ ಆಡಿಸಿ ಮಕ್ಳ ಕೈಲಿ ಸಾಂಗು, ಡ್ಯಾನ್ಸು ಎಲ್ಲ ಮುಗಿದ ಮೇಲೆ ಸ್ಟೇಜ್ ಮೇಲೆಲ್ಲ ಕರೆಸಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇದು ಗ್ರೀಟಿಂಗ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕೊಟ್ಟು ಸಾಂಗ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಬಿಟ್ಟಿದ್ರು. ಇಲ್ಲಿ ನೋಡ್ಬೋದು ಅಂಕಲ್ ಎಷ್ಟು ಚೆನ್ನಾಗಿ ಇಬ್ರು ಸ್ಟೇಜ್ ಮೇಲಿಂದ ಎತ್ಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇನ್ನ ಒಂದಷ್ಟು ಗೇಮ್ಸ್ ನೆಲ್ಲ ಇಟ್ಟಿದ್ರು. ಮಕ್ಕಳನ್ನ ಗ್ರ್ಯಾಂಡ್ ಮದರ್ಸ್ ಯಾವ ರೀತಿ ರೆಡಿ ಮಾಡಿ, ಯಾರು ಫಸ್ಟ್ ರೆಡಿ ಮಾಡಿ ಕಳಿಸ್ತಾರೆ, ಈ ರೀತಿ ಎಲ್ಲ ಗೇಮ್ಸ್ ಎಲ್ಲ ತುಂಬಾನೇ ಇಟ್ಟಿದ್ರು. ನಾನು ಯಾವುದನ್ನು ಕೂಡ ಅಷ್ಟೊಂದೆಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ. ಸ್ವಲ್ಪನೇ ನಾನು ಶೂಟ್ ಮಾಡ್ಕೊಂಡೆ. ಆಮೇಲೆ ಎಲ್ಲ ಗೇಮ್ಸು ಮುಗಿದ್ಮೇಲೆ ಮಕ್ಳುಗಳಿಗೆ ಮತ್ತು ದೊಡ್ಡವ್ರು ಯಾರಾದರೂ ಕುಣಿಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಯಾರು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು. ಸೊ ಸಾಂಗ್ಸ್ನೆಲ್ಲ ಹಾಕಿ ಬಿಟ್ಟಿದ್ರು. ತುಂಬ ಸಕ್ಕತ್ತಾಗಿ ಕುಣಿದ್ರು ಮಕ್ಕಳೆಲ್ಲ. ನಾವು ಬೇಕಾದರೆ ಹೋಗಿ ಕುಣಿಬೋದು, ಬಟ್ ನಾನು ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಹೋಗಲಿಲ್ಲ. ಬಟ್ ದೊಡ್ಡವ್ರು ಸ್ವಲ್ಪ ನಾಚ್ಕೊತಾರೆ. ಸೊ ಹಾಗಾಗಿ ಯಾರೂ ಹೋಗಲಿಲ್ಲ. ಈ ಅಂಕಲ್ ಅಂತೂ ನೀವು ಇಲ್ಲಿ ನೋಡ್ಬೋದು ಡ್ಯಾನ್ಸ್ ಮಾಡ್ತಾರೋ ಅಂಕಲ್. ಅವ್ರು ಲಾಸ್ಟ್ ಇಯರೂ ಅಷ್ಟೇ, ನಾನು ಲಾಸ್ಟ್ ಇಯರ್ ಹಾಕಿಲ್ಲ ಅಂತ ಅನ್ಕೊತೀನಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ದಿನದ್ದು. ಸೊ ಲಾಸ್ಟ್ ಇಯರು ಅಷ್ಟೇ ಮಕ್ಕಳ ಜೊತೆ ಎಷ್ಟು ಸಕ್ಕತ್ತಾಗಿ ಕುಣಿದ್ರು ಗೊತ್ತಾ. ಏನು ಎನರ್ಜಿ ಅಂತೀರಾ, ತುಂಬಾ ಎನರ್ಜಿ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಕುಣಿದ್ರು. ಸಾಂಗ್ ಎಷ್ಟು ಬಂತು ಅಷ್ಟು ಸಾಂಗಿಗೂ ಕುಣಿದ್ರು. ಈ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಕುಣಿತಾ ಇದ್ರೆ ಎಂಜಾಯ್ ಮಾಡ್ತಾಯಿದ್ರು. ನೋಡಿ ಇದ್ರೆ ಈ ಥರ ಇರಬೇಕಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂದರೆ ಮಕ್ಳಿಗೂ ಹೇಳ್ಕೊಡ್ತಾ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡಿದ್ರು. ಕನ್ನಡ ಸಾಂಗ್ಸ್ನೆಲ್ಲ ಹಾಕಿದ್ರ ಸಕ್ಕತ್ತಾಗಿ ಕುಣಿತಾ ಇದ್ರು. ಚೆನ್ನಾಗಿತ್ತು. ಅದು ಸಾಂಗ್ ಬರ್ತಾಯಿದ್ರೆ ನಾವು ಹೋಗಿ ಕುಣಿಯೋಣ ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ವಿಡಿಯೋ ಮಾಡ್ಕೊಂಡು ನಿಂತಿದ್ದು ಅಲ್ಲ, ನಾವು ಹೋಗೋಕ್ಕೆ ಒಂಥರ ಅನಿಸುತ್ತೆ. ಟೀಚರ್ಸ್ ಎಲ್ಲ ಇರ್ತಾರಲ್ಲ,
ಸೊ ಹಾಗಾಗಿ ನಾವು ಹೋಗಲಿಲ್ಲ. ಸೊ ಆ ರೀತಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲೇ ಆಗೋಯಿತು. ಸೊ ಸೂಪರಾಗಿತ್ತು. ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ನೀವು ಅಂಕಲ್ ಕುಣಿಯೋದು ನೋಡಿಬಿಟ್ಟು ಇನ್ನೊಬ್ಬರು ಕೂಡ ಒಬ್ಬರು ಬಂದು ಅವ್ರ ಜೊತೆ ಜಾಯ್ನ್ ಆದರು. ಅವರು ಅಷ್ಟೇ ಅವ್ರ ಜೊತೆಗೆ ಇಬ್ಬರು ಪೈಪೋಟಿ ಮೇಲೆ ಸಖತ್ತಾಗಿ ಮಕ್ಕಳನ್ನು ಕರ್ಕೊಂಡು ಸಖತ್ ಹಾಕೊಂಡಿದ್ರು. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವಾಗ ನಾವು ಸಂಜೆ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಒಂದು ರೆಸ್ಟೋರೆಂಟ್ ಹೋಗೋಣ ಅಂತ ಹೇಳಿದ್ನಲ್ಲ, ವಿಜಯ್ ಬರ್ತಡೇ ಇದೆ ಅಂತ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಎಲ್ಲಾದರೂ ಟೆಂಪಲ್ಗೆ ಹೋಗೋಣ, ಟೆಂಪಲ್ ಮುಗಿಸ್ಕೊಂಡು ಆಚೆ ಲಂಚು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನೈಟ್ ಬರೋಣ ಅನ್ನೋದು ಪ್ಲ್ಯಾನ್ ಇತ್ತು ನಮಗೆ. ಸೊ ಹೇಗಾಯಿತು ಅಂದರೆ, ಇವನಿಗೆ ದುವಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇತ್ತು ಹಾಫ್ ಡೇ ತನಕ. ಆಮೇಲೆ ಅಪ್ಪುಗೆ ಎಕ್ಸಾಮ್ಸ್ ಟೈಮ್ಸ್ ಇರೋದ್ರಿಂದ ಅವನಿಗೆ ಫುಲ್ ವರ್ಕಿಂಗ್ ಡೇಸ್ ಇತ್ತು. ಅವನಿಗೂ ಕೂಡ ಸ್ಯಾಟರ್ಡೇ ಆದ್ರೂ ಲೀವ್ ಇರಲಿಲ್ಲ ಅವನಿಗೆ. ಸೊ ಹಾಗಾಗಿ ಎಲ್ಲೂ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ ಹೋಗ್ತಾ ಇದ್ದೀವಿ. ಸೊ ನಾವು ಸಂಜೆ ಹೋಗಿದ್ದು 46 ಆನ್ಸೆನ್ಸ್ ಅಂತ. ಇದು ಒಂದ್ಸಲ ನಾನು ಅಪಾರ್ಟ್ಮೆಂಟ್ ಅವ್ರ ಜೊತೆನೇ ನಾನು ಒಂದ್ಸಲ ಬಂದಿದ್ದೆ. ನನಗೂ ಇದು ಗೊತ್ತಿರಲಿಲ್ಲ. ಸೊ ಅವ್ರ ಜೊತೆ ಒಂದ್ಸಲ ಬಂದಾಗ ನೋಡ್ಕೊಂಡು ಹೋಗಿದ್ದೆ. ವಿಜಯ್ಗೆ ಹೇಳಿದೆ ಚೆನ್ನಾಗಿದೆ ಅಂತ. ಸೊ ಅವ್ರು ಹೇಳಿದ್ರು ಫ್ರೀ ಇದೆ ಅಲ್ವಾ, ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರು ಅವರು ಕೂಡ. ಫ್ರೀ ಇದೆ ಅಲ್ವಾ, ಅಲ್ಲೇ ಹೋಗೋಣ ಬಿಡು, ಮಕ್ಕಳೆಲ್ಲ ಆಟ ಆಡ್ಕೊಂಡಿರೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿಗೇ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಕಾರ್ನ ಪಾರ್ಕ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ಕಾರ್ನ ಪಾರ್ಕ್ ಮಾಡಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಎಂಟ್ರಿ ಆಗಬೇಕು. ಸೊ ನಮ್ಮದು ವೀಕ್ ನೋಡಿ ಇಲ್ಲಿ ಏನು ಸ್ಟೈಲ್ ಮಾಡ್ತಾ ಇದ್ದಾನೆ ಕಾರಿಂದ ಇಳ್ಬಿಟ್ಟು. ನಾನು ಶೂ ತೋರಿಸು ಮಮ್ಮಿ ಅಂತ ಇದ್ದಾನೆ. ಹೊಸ ಶೂ ಹಾಕೋಬಿಟ್ಟಿದ್ದೀನಿ ಅಂದ್ಬಿಟ್ಟು ಏನು ಸ್ಕೋಪ್ ತಗೋತಾವನೆ ಅಂದರೆ, ಫುಲ್ಲು ವೀಡಿಯೋ ಹುಚ್ಚೆ ಅವನಿಗೆ ಇರೋದು. ತುಂಬಾ ಇದೆ ವೀಡಿಯೋ ಹುಚ್ಚು ಅಂತಲೇ ಹೇಳ್ಬೋದು. ವೀಡಿಯೋದೆಲ್ಲ ತೋರಿಸ್ಬೇಕು, ಇದು ತೋರಿಸ್ಬೇಕು. ಫುಲ್ಲು ಲಾಗರ್ ಯಾವ ರೀತಿ ಆಡ್ತಾರೆ ಅದೇ ರೀತಿನೇ ಆಡ್ತಾನೆ ಅವನು. ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು. ಸೊ ಇಲ್ಲಿ ದುವಿ, ವಿಜಯ್ ಮತ್ತು ಅಪ್ಪು ಎಲ್ಲರೂ ಹೋಗ್ತಾಯಿದ್ರು. ಇವರಿಬ್ರೇನೋ ಗುಟ್ಟಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ರು. ತಿರುಗ್ರು ಹಿಂದೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ತಿರುಗಲೂ ಇಲ್ಲ ಅವರು. ಸೊ ಹೋಗ್ತಾಯಿದ್ರು, ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸ್ವಲ್ಪ ಇದು ದೊಡ್ಡದಿದೆ, 46 ಆನ್ಸೆನ್ಸ್ ಅಂತ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋದು. ಸೊ ದೊಡ್ಡ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಮೇಲೂ ತುಂಬಾ ಇದೆ ಕೂತ್ಕೊಳ್ಳೋದಕ್ಕೆ, ಕೆಳಗೂ ಇದೆ. ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ ನಮ್ಮ ಅಪಾರ್ಟ್ಮೆಂಟ್ ಅವ್ರ ಜೊತೆ ಒಂದು ಸಲ ಬಂದಿದೆ ಅಂತ. ಸೊ ನೋಡ್ಕೊಂಡು ಹೋಗಿದ್ನಲ್ಲ. ಸೊ ಹಾಗಾಗಿ ವಿಜಯ್ಗೆ ಹೇಳಿದೆ. ಮತ್ತು ಯಾವುದೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅಷ್ಟು ದೊಡ್ಡ ರೆಸ್ಟೋರೆಂಟ್ ಯಾವುದೂ ಇಲ್ಲ. ನಾರ್ಮಲ್ ಕುತ್ಕೊಂಡು ಚಿಕ್ಕದಾಗಿರುತ್ತೆ, ಕುತ್ಕೊಂಡು ಊಟ ಮಾಡಿಕೊಂಡು ಬರೋ ರೀತಿ ಇರುತ್ತೆ, ಅಷ್ಟೇ ತೋರಿಸ್ತಿತ್ತು. ಬಟ್ ಇದು ಇಷ್ಟು ದೊಡ್ಡದಾಗಿ ಗೂಗಲ್ ಫೋಟೋಸಲ್ಲೆಲ್ಲ ತೋರಿಸ್ತು. ಸೊ ಹಾಗಾಗಿ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಮತ್ತು ನಾನು ನೋಡಿದ್ನಲ್ಲ ಹೇಗಿದ್ರು. ಸೊ ಹಾಗಾಗಿ ನಾನು ಇದಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ನನಗೆ ಮತ್ತೆ ಇಲ್ಲಿ ಬರೋದಕ್ಕೆ ಇಷ್ಟ ಇರಲಿಲ್ಲ. ಅಲ್ಲೇ ಒಂದ್ಸಲ ಟೇಸ್ಟ್ ನೋಡಿದ್ದೀನಿ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ. ಸೊ ನಂಗೆ ಇಷ್ಟ ಇರಲಿಲ್ಲ. ಬಟ್ ಏನಂದರೆ ವಿಜಯ್ ನಾವು ಬಂದಿಲ್ಲ ಅಲ್ಲ, ಸರಿ ನಡಿ ಹೋಗೋಣ, ಫ್ರೀ ಇದೆ ಅಲ್ವಾ ಆಟ ಆಡೋದಕ್ಕೆಲ್ಲದಕ್ಕೂ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ನಾನು ಫುಲ್ ಕ್ಲಿಪ್ಪೆಲ್ಲ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಒಂದು ಲಾಸ್ಟ್ ಮಿನಿ ಲಾಗಲ್ಲಿ ಸ್ವಲ್ಪ ಕ್ಲಿಪ್ಪೆಲ್ಲ ತೊಗೊಂಡು ಹಾಕಿದ್ದೆ, ರೆಸ್ಟೋರೆಂಟ್ ಯಾವ ರೀತಿ ಇದೆ ಏನಿದೆ ಎಲ್ಲ ಅಂತ. ಸೊ ಮಿನಿ ಲಾಗ್ ಮಾಡಿದ್ದೆ ನಾನು ಆವಾಗ ಬಂದಾಗ. ಲೆಂತಿ ವಿಡಿಯೋ ಯಾವುದು ಕೂಡ ನಾನು ಮಾಡಿರಲಿಲ್ಲ. ಬಟ್ ಇವಾಗ ನಾನು ಜಾಸ್ತಿ ಕ್ಲಿಪ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ನಾವು ಆಲ್ರೆಡಿ ಮನೆಯಲ್ಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ನಮ್ಮದು ಸೀಟ್ನ. ಸೊ ಹೋಗಿ ಕೂತ್ಕೊಂಡ್ವಿ. ಅಲ್ಲೇನೋ ಬುಕ್ ಮಾಡಿರೋದಕ್ಕೆ ಹೋಗ್ಬೇಕಂತ ಏನಿಲ್ಲ. ಬಟ್ ನಾವು ಮೇಲಾದರೂ ಹೋಗಿ ಕೂತ್ಕೋಬೋದು, ಕೆಳಗಾದರೂ ಕೂತ್ಕೋಬೋದು. ಬಟ್ ನಾವೇನಕ್ಕೆ ಕೆಳಗಡೆ ಬಂದ್ವಿ ಅಂತ ಅಂದರೆ, ಆ ಕಡೆ ಎಲ್ಲ ಫ್ರೀ ಇದೆ ನೋಡಿ. ಆ ಕಡೆ ಏನೋ ಕನ್ಸ್ಟ್ರಕ್ಷನ್ ಇನ್ನೂ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಎಲ್ಲ ಗ್ರೀನರಿ ಇದೆ ನೋಡಿ. ಅಲ್ಲಿ ಫುಲ್ಲೆಲ್ಲ ಖಾಲಿ ಇತ್ತು ಜಾಗ. ಸೊ ಖಾಲಿ ಇರೋದ್ರಿಂದ ಮಕ್ಕಳು ಆಟ ಆಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಲಾಸ್ಟ್ ಚೇರ್ಗೆ ಬಂದು ನಾವು ಕೂತ್ಕೊಂಡ್ವಿ. ದುವಿ ಮೆನ್ಯೂ ಕಾರ್ಡ್ನ ಅವ್ರ ಪಪ್ಪಂಗೆ ನನಗೆ ತೋರಿಸು ಅಂತ ಹೇಳಿ ತೋರಿಸಿ ನೋಡ್ತಾ ಇದ್ದ. ಅದು ನೋಡಿಬಿಟ್ಟು ಅಲ್ಲಿ ವೇಟರ್ಸ್ ಎಲ್ಲ ನಗ್ತಾ ಇದ್ರು. ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ. ನಾನು ಮೆನ್ಯೂ ಕಾರ್ಡ್ ನೋಡ್ತಾ ಇದ್ದೀನಿ, ಅವನು ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ದಾನೆ. ಅಪ್ಪು ವೀಡಿಯೋ ಮಾಡ್ತಾ ಇದ್ದಾನೆ. ಅದನ್ನು ಅವನು ಏನೇನೋ ಮಾಡ್ತಾ ಇದ್ದಲ್ಲ. ಸೊ ಅದೆಲ್ಲ ವೀಡಿಯೋ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿ ಕ್ಯೂಟಾಗಿ ಏನೇನಾದರೂ ವೀಡಿಯೋಗೆ ಮಾಡ್ತಾ ಇರ್ತಾನೆ. ಸೊ ನೋಡಿ ಸ್ವಲ್ಪ ಅಷ್ಟೇ ಕವರ್ ಮಾಡಿದ್ದೀನಿ ಮೇಲ್ಗಡೆ ಯಾವ ರೀತಿ ಇದೆ ಅಂತ. ಸೊ ಕೆಳಗಡೆ ಈ ರೀತಿ ಇದೆ. ತುಂಬಾ ಚೇರ್ಸ್ ಇದೆ. ತುಂಬ ಬುಕ್ಕಿಂಗ್ ಸಿಗುತ್ತೆ. ಬಟ್ ಆನ್ಲೈನ್ ಬುಕ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಕಮ್ಮಿ ಅಂತ ಇರುತ್ತೆ. ಸೊ ಡಿಸ್ಕೌಂಟ್ ಸಿಗುತ್ತೆ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ನಾವು ಆನ್ಲೈನಲ್ಲೇ ಮನೆಯಲ್ಲೇ ಬುಕ್ ಮಾಡಿಕೊಂಡು ಬಂದಿದ್ವಿ. ಸೊ ಚೆನ್ನಾಗಿದೆ ರೆಸ್ಟೋರೆಂಟ್, ಏನೋ ಚೆನ್ನಾಗಿದೆ. ಪಬ್ ಇದೆ, ಮತ್ತು ಕುಡಿಯೋರು ಕುಡಿಬೋದು, ತಿನ್ನೋರು ತಿನ್ಬೋದು. ಮತ್ತು ಒಂಥರ ಕಾಮ್ ಆಗಿದೆ ಅಂತಲೇ ಹೇಳ್ಬೋದು. ಫುಲ್ ಸೈಲೆಂಟಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ, ಕೇಳಿಕೊಂಡು
ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಕೂಡ ತುಂಬ ಆಟ ಆಡಿಕೊಂಡು ಫ್ರೀಯಾಗಿರ್ತಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಶೂಶಿನ ಟೇಸ್ಟ್ ಮಾಡಿದ್ದು. ನನಗೆ ತುಂಬ ಅನ್ನಿಸ್ತಿತ್ತು, ತುಂಬ ಅಂದ್ಕೊಂಡಿದ್ದೆ ಶೂಶಿ ಒಂದ್ಸಲ ಟೇಸ್ಟ್ ಮಾಡಬೇಕಂತ. ಸೊ ಇವರು ಫಿಶ್ದು ಆರ್ಡ್ರ್ ಮಾಡಿದರು, ಒಳಗಡೆ ಹಸಿ ಫಿಶ್ ಹಾಕಿದ್ರು. ದೇವರಣೆಗಳು ತಿನ್ಬೇಕಂತನೂ ಅನ್ನಿಸ್ಲಿಲ್ಲ. ಅದನ್ನು ಸ್ವಲ್ಪನೇ ಒಂದು ಬೈಟ್ ತೊಗೊಂಡೆ, ಒಂಚೂರು ಇಷ್ಟ ಆಗಲಿಲ್ಲ. ನಾನು ವಿಜಯ್ಗೆ ಕೊಟ್ಬಿಟ್ಟೆ. ಅವ್ರು ಹೇಗಿದ್ರು ಬಿಯರೆಲ್ಲ ಕುಡಿತಾ ಇದ್ರಲ್ಲ, ಅದ್ರ ಜೊತೆ ತಿನ್ಕೋತಾರೆ ಅಂದ್ಬಿಟ್ಟು ಕೊಟ್ಟೆ. ನಾನು ತಿನ್ನಲಿಲ್ಲ, ಅಪ್ಪನೂ ತಿನ್ನಲಿಲ್ಲ, ದುವಿನೂ ತಿನ್ನಲಿಲ್ಲ. 3 ಜನನೂ ಕೂಡ ಅವ್ರಿಗೆ ಕೊಟ್ಬಿಟ್ಟಿವೆ, ಅವರೇ ತಿನ್ಕೊಂಡ್ರು. ಮತ್ತು ನಾವಿಲ್ಲಿ ಏನೇನೆಲ್ಲ ಆರ್ಡ್ರ್ ಮಾಡಿದ್ದೀವಿ ಎಲ್ಲದ್ರದ್ದು ಹೆಸರು ಅಂತೂ ನನಗೆ ದೇವರಣೆಗಳು ಗೊತ್ತಿಲ್ಲ. ಅಲ್ಲಿ ಓದಿ ನಾನು ಅಲ್ಲಿ ಹೇಳಿದ್ದು ವಿಜಯ್ಗೆ. ಮತ್ತು ವಿಜಯ್ಗೆ ಅಂದರೆ ಎಲ್ಲ ಗೊತ್ತಿರುತ್ತೆ, ಅವ್ರು ಆಚೆ ಆಫೀಸ್ ಪಾರ್ಟಿ ಅದು ಇದು ಅಂತ ಹೋಗ್ತಾ ಇರ್ತಾರಲ್ಲ ಬೇರೆ ಬೇರೆ ಕಡೆ ಎಲ್ಲ. ಸೊ ಅವ್ರು ತಿಂದಿರ್ತಾರೆ ಎಲ್ಲ ಕಂಟ್ರಿದೂ. ಬಟ್ ನಮ್ಗೆ ಅಷ್ಟು ಗೊತ್ತಿರಲ್ಲ. ಅಲ್ಲಿ ಹೋದಾಗ ಮೆನು ಓದಿ ಅವ್ರ ಹತ್ರ ತಿಳ್ಕೊಂಡು ಕೇಳ್ತೀನಿ ಇದು ಯಾವ ರೀತಿ ಇರುತ್ತೆ, ಇದು ಆರ್ಡ್ರ್ ಮಾಡಲ ಏನು ಅಂತ. ಅವರು ತಿಂದಿರ್ತಾರಲ್ಲ, ಸೊ ಅವ್ರು ಹೇಳ್ತಾರೆ ಈ ರೀತಿ ಇರುತ್ತೆ, ಇದು ಈ ಥರ ಇರುತ್ತೆ, ನಿಂಗೆ ಇಷ್ಟ ಆದರೆ ಆಗ್ಬೋದು, ಒಂದು ಆರ್ಡ್ರ್ ಮಾಡ್ಕೊಂಡು ನೋಡು, ಇಷ್ಟ ಆದರೆ ತಿನ್ನು, ಇಲ್ಲಾಂದರೆ ನಾನು ತಿಂತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದಷ್ಟು ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು. ನೀವು ನೋಡಿರ್ತೀರ, ನಾನು ಎಷ್ಟೊಂದು ಮಿನಿ ಲಾಗ್ಸ್ ಹಾಕಿರ್ತೀನಿ. ವಿಜಯ್ ಏನಾದರೂ ಬರ್ತಡೇ ಇಲ್ಲ ಏನಾದರೂ ಇದ್ರೂ ಆಚೆ ಊಟಕ್ಕೆ ಅಂತ ಕರ್ಕೊಂಡೋದ್ರೆ ಬೇರೆ ಬೇರೆದೆಲ್ಲ ನಮಗೆ ಟ್ರೈ ಮಾಡಿಸ್ತಾರೆ. ಅಂದರೆ ಥೈಲ್ಯಾಂಡ್ ಫುಡ್ಡು, ಈಗ ಬೇರೆ ಬೇರೆ ಕಂಟ್ರಿದು, ಜರ್ಮನು ಅದು ಇದು ಎಲ್ಲೆಲ್ಲ ಯಾವುದೇದು ಫುಡ್ಡು ಫೇಮಸ್ ಇರುತ್ತೆ, ಸೊ ಅದನ್ನೆಲ್ಲ ನಮಗೆ ಟ್ರೈ ಮಾಡಿಸೋದು. ನಾನು ಎಷ್ಟೊಂದು ಮಿನಿ ಲಾಗಲ್ಲಿ ಹಾಕಿದ್ದೀನಿ, ಆಚೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಂತ. ಸೊ ಎಲ್ಲ ಗೊತ್ತಿರಲಿ ನಮಗೆ ಅಂದ್ಬಿಟ್ಟು ಎಲ್ಲನೂ ಕೂಡ ಟೇಸ್ಟ್ ಮಾಡಿಸ್ತಾರೆ. ಎಲ್ಲ ಕಡೆ ಹೋದಾಗೆಲ್ಲ ನಾನು ಶೂಶಿ ಕೇಳ್ತಾನೆ ಇದ್ದೆ, ಬಟ್ ಎಲ್ಲೂ ಕೂಡ ಇರಲಿಲ್ಲ. ಸೊ ಇಲ್ಲಿ ಇತ್ತಲ್ಲ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ. ದೇವರಣೆಗಳು ಇನ್ನೊಂದ್ಸಲ ಲೈಫಲ್ಲಿ ತಿನ್ನಬಾರ್ದು ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದೇನು ನಮ್ಗೆ ಇಷ್ಟ ಆಗಲಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ದುವಿಕು ಒಂದೊಂದು ಬೈಟ್ ತಿನ್ನೋದು ಮತ್ತು ಫುಲ್ ರೌಂಡ್ ಹಾಕೊಂಬರೋದು ಸುತ್ತಾಡಿಕೊಂಡು. ಹೇಗಿದ್ರು ಟೈಮ್ ಕಳೆಯೋಕ್ಕೆ ಹೋಗಿದ್ದೀವಲ್ವ, ಸೊ ಒಂದಷ್ಟು ಟೈಮ್ನ ಅಲ್ಲೇ ಕಳ್ಕೊಂಡು ಬರೋಣ ಅಂತಲೇ ಹೋಗಿರೋದು. ಸೊ ಟೈಮ್ನ ಹಾಗೆ ಸ್ಪೆಂಡ್ ಮಾಡ್ತಾಯಿದ್ವಿ ಎಲ್ಲ ಕಡೆ ಓಡಾಡಿಕೊಂಡು. ಸೊ ಹಾಗೆ ನಿಧಾನಕ್ಕೆ ಎಲ್ಲರೂ ಕೂಡ ತಿನ್ಕೊಂಡು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಟ್ಕೊಂಡು, ಸೊ ಆ ಒಂದು ದಿನನ ಅಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮಗೆಲ್ಲ ಬರ್ತಡೇ ಅಥವಾ ಆ್ಯನಿವರ್ಸರಿ ಏನೇ ಇದ್ರೂ ಅಷ್ಟೇ ವಿಜಯ್ಗೆ ಈ ಥರ ತುಂಬ ಆಡಂಬರದಿಂದ ಮಾಡ್ಕೊಳ್ಳೋದು ಈ ರೀತಿ ಏನೂ ಇಷ್ಟ ಆಗೋದಿಲ್ಲ. ಎಲ್ಲಾದರೂ ಆಚೆ ಹೋಗಬೇಕು, ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಬರ್ಬೇಕು, ಇಲ್ಲ ಸುತ್ತಾಡೋದಕ್ಕೆ ಹೋಗಬೇಕು, ಇದೇ ರೀತಿಯೇ ಇಷ್ಟ ಇರುತ್ತೆ. ಬಟ್ ಏನಂದರೆ ಮಕ್ಕಳಿಗೆ ಸ್ಕೂಲ್ ಇರೋ ಟೈಮ್ ಅಲ್ವಾ, ಸೊ ಎಲ್ಲೂ ದೂರ ಅಂತೂ ಹೋಗೋಕ್ಕಾಗಲ್ಲ. ಅಂದರೆ ದಸರಾ ಲೀವ್ಸಲ್ಲಿ ಅಥವಾ ಕ್ರಿಸ್ಮಸ್ ಲೀವು, ಸಮ್ಮರ್ ಹಾಲಿಡೇಸಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಆಚೆ ಎಲ್ಲ. ಸೊ ಈಗ ಸ್ಕೂಲ್ ಇರೋ ಟೈಮಲ್ಲಿ ನಾವು ಒನ್ ಡೇಗೆ ಎಲ್ಲೂ ಹೋಗೋದಕ್ಕಾಗಲ್ಲ ಬರ್ತಡೇಗಳು ಬಂದಾಗೆಲ್ಲ. ಸೊ ಹಾಗಾಗಿ ಈ ರೀತಿ ಆಚೆ ಹೋಗಿ ಚೆನ್ನಾಗಿ ಹೋಗಿ ತಿನ್ಕೊಂಬರ್ಬೇಕು, ಈ ರೀತಿ ಎಲ್ಲ ಇಷ್ಟ ಆಗುತ್ತೆ. ದುವಿ ಕಪ್ಪು ಇಬ್ಬರು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು ಇಡೀ ಆಟನ. ಮತ್ತು ಇಲ್ಲೊಂದು ಬೆಕ್ಕು ಹೋಗ್ತಾಯಿತ್ತು, ಕ್ಯಾಟು. ಸೊ ಅದನ್ನು ಹಿಡಿಯೋದಕ್ಕೆ ಅಂದ್ಬಿಟ್ಟು ದುವಿ ಓಡ್ತಾಯಿದ್ದ, ಅದು ಓಡಿಬಿಡ್ತು. ಸೊ ಇಲ್ಲಿ ನಾವು ಎಲ್ಲದನ್ನು ಕೂಡ ಪೇ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಂದರೆ ನಾವು ಈವ್ನಿಂಗೆಲ್ಲ ಹೋಗಿದ್ದು, ಈವ್ನಿಂಗ್ ಸ್ನ್ಯಾಕ್ಸ್ ಥರನೇ ಆಯಿತು ನಮಗದು. ಇನ್ನು 8 o'clock 7:30 8 o'clock ಆಗಿತ್ತು ಅಂತ ಅನ್ಕೋತೀನಿ. ಅಷ್ಟೊತ್ತಿಗೆ ನಮ್ಮದೆಲ್ಲ ಮುಗೀತು ಈವ್ನಿಂಗ್ ಹೋಗಿದ್ರಿಂದ. ಸೊ ಆಮೇಲೆ ರಾತ್ರಿ ಡಿನ್ನರ್ ಏನಾದರೂ ಬೇಕೇ ಬೇಕಲ್ವಾ. ಸೊ ನಾವು ಅಂದ್ಕೊಂಡ್ವಿ ಇದೇ ನಮ್ಗೆ ಹೊಟ್ಟೆ ತುಂಬಲ್ಲ, ಮತ್ತು ಬೇರೆ ಕಂಟ್ರಿ ಫುಡ್ಡೆಲ್ಲ ಅಷ್ಟು ನಮ್ಗೆ ಹೊಟ್ಟೆನೂ ತುಂಬೋದಿಲ್ಲ. ಸೊ ಹಾಗಾಗಿ ರಾತ್ರಿ ಡಿನ್ನರ್ ಏನು ಮಾಡ್ಕೊಳ್ಳೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಹೋಗಬೇಕಾದ್ರೆ ಅಲ್ಲೇ M5 ಮಾಲ್ ಇದೆಯಲ್ಲ, ಸೊ M5 ಮಾಲ್ ಆದರೂ ಹೋಗೋಣ, ಇನ್ನು ಟೈಮ್ ಇದೆ 7:30 8 o'clock ಅಂದ್ಬಿಟ್ಟು M5 ಮಾಲ್ಗೆ ಹೋದ್ವಿ. ಅಲ್ಲಿ ಹೋದ್ವಿ ವೀಕೆಂಡ್ ಬೇರೆ ಇರೋದ್ರಿಂದ, ಸ್ಯಾಟರ್ಡೇ ಇತ್ತಲ್ಲ 13 ಸೆಪ್ಟೆಂಬರು. ಸೊ ತುಂಬಾ ರಶ್ ಇತ್ತು. ವಿಜಯ್ ಹಂಗೂ ಅಂದರು ಬೇಡ ವೀಕೆಂಡಲ್ಲಿ ಯಾವಾಗಾದರೂ ವೀಕ್ ಡೇಸಲ್ಲಿ ಬರೋಣ, ತುಂಬ ರಶ್ ಇರುತ್ತೆ ಅಂತ. ಬಟ್ ಏನಂದರೆ ನಾವು ಹೇಗಿದ್ರು ಟೈಮ್ ಇದೆಯಲ್ಲ, ಈ ದಿನ ಸಂಜೆಯಿಂದ ಬರ್ತಡೇ ದಿನ ಆಚೆನೇ ಕಳಿಬೇಕಂತ ಇದ್ವಲ್ಲ ಡಿನ್ನರ್ ತನಕ. ಸೊ ಹಾಗಾಗಿ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡು ಮಾಲ್ ಇದು ಸಿಕ್ತಲ್ಲ ಅಂದ್ಬಿಟ್ಟು ಮಾಲಿಗೆ ಬಂದ್ವಿ. ರಶ್ ಅಂದರೆ ಅಷ್ಟು ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಡ್ತು. ವಿಜಯ್ ಮೊದಲೇ ಹೇಳಿದ್ರು, ನಾವು ಕೇಳಲಿಲ್ಲ ನಾನು ಅಪ್ಪು. ಸೊ ಆಮೇಲೆ ಅವರು ಕೂಡ ಬೇಜಾರು ಮಾಡ್ಕೊಂಡ್ರು, ಹೇಳ್ದೆ ತಾನೇ ರಶ್ ಇರುತ್ತೆ, ಬೇಡ ಅಂದ್ರೂ ಇಷ್ಟೊಂದು ಜನದ ಮಧ್ಯೆ ಕರ್ಕೊಂಬಂದಿದ್ದೀರಾ, ಇಷ್ಟ ಆಗಲ್ಲ ಇಷ್ಟೊಂದು ರಶಲ್ಲಿ ಅಂತ ಅಂದರು. ಆಮೇಲೆ ಲುಲ್ಲು ಓಪನ್ ಆಗಿದೆ ಇಲ್ಲಿ. ಸೊ M5 ಮಾಲಲ್ಲೇ ಬಂದಿರಲಿಲ್ಲ ಒಂದ್ಸಲನೂ ನಾವು. ಇದರಲ್ಲಿ ರಾಜಾಜಿನಗರದಲ್ಲಿ ಇದ್ದೀರಾ ಲುಲ್ಲು ಹೈಪರ್ ಮಾರ್ಕೆಟು, ಸೊ ಅಲ್ಲೆಲ್ಲ ಹೋಗಿದ್ವಿ. ಬಟ್ ಇಲ್ಲಿ ಯಾವತ್ತೂ ಬಂದಿರಲಿಲ್ಲ, M5 ಇವಾಗ ಓಪನ್ ಆಗಿರೋದು ಇದು. ಸೊ ಅಲ್ಲಿಗೆ ಬಂದಿದ್ವಿ, ಅಲ್ಲಿ ಒಂದಷ್ಟು ಶಾಪಿಂಗ್ನೆಲ್ಲ ಮಾಡ್ಕೊಂಡ್ವಿ. ಬಟ್ ಏನಂದರೆ ಶಾಪಿಂಗ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಲ್ಲಿ ಜನ ಕ್ಯೂ ಅಂದರೆ ಕ್ಯೂ, ಅಷ್ಟೊಂದು ಜನ, ರಶ್, ಎಲ್ಲ ವೀಕೆಂಡ್ ಅಲ್ವಾ. ಸೊ ವಿಜಯ್ ಅದೇ ಅಂದರು, ಏನು ನೋಡೋದಕ್ಕಾಗ್ತಿಲ್ಲ, ಏನು ಶಾಪಿಂಗ್ ಮಾಡೋದಕ್ಕಾಗ್ತಿಲ್ಲ, ಇವಾಗ ಮೇನ್ ಏನು ಬೇಕು ಅಷ್ಟನ್ನೇ
ತಗೋ, ಏನೇನು ತೊಗೋಬೇಕಂತ ಇದೆಯಾ ಅಷ್ಟೇ ತಗೋ, ಜಾಸ್ತಿ ಏನೋ ನೋಡೋದಕ್ಕೆ ಹೋಗ್ಬೇಡ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಕ್ ಡೇಸಲ್ಲಿ ಬರೋಣ ಅಂತ ಅಂದರು. ಸೊ ಅಪ್ಪು ದುವಿ ಎಲ್ಲ ಬ್ಲೂಬೆರಿ ಜ್ಯೂಸು ಅದು ಇದೆಲ್ಲ ಏನೇನೋ ತೊಗೊಂಡ್ರು. ಸೊ ಅದನ್ನೆಲ್ಲ ತೊಗೊಂಡು ರಿಟರ್ನ್ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಲಿಫ್ಟ್ ಇರುತ್ತಲ್ಲ ಟ್ರೋಲಿ ಎಲ್ಲ ತೊಗೊಂಡು ಹೋಗೋದಕ್ಕೆ, ಏನು ಮಾಡ್ತಾನೆ ಮಧ್ಯದಲ್ಲಿ ಅದು ಎಮರ್ಜೆನ್ಸಿ ಸ್ಟಾಪ್ ಅಂತ ಇರುತ್ತೆ, ಅದನ್ನ ಹಾಕಿ ದುವಿಗೆ ಒತ್ಬಿಟ್ಟಿದ್ದ ಒಂದ್ಸಲ. ನಾವು ನಡ್ಕೊಂಡು ಹೋಗ್ತಾ ಇದ್ದೋ ಅದ್ರ ಮೇಲೆ. ಸೊ ಆ ರೀತಿ ಆಯಿತು. ಸೊ ಮನೆ ಹತ್ರ ಬಂದ್ವಿ. ಅವತ್ತು ಕೇರಳದವರು ಓಣಂ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಅವತ್ತೇ ಓಣಂ ಲಾಸ್ಟ್ ವೀಕೇ ಇತ್ತು, ಬಟ್ ಈ ವೀಕ್ ಇಟ್ಕೊಂಡಿದ್ರು ಅವರು. ಸೊ ಅದಕ್ಕೆ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಇನ್ನು ನವರಾತ್ರಿನೂ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ. ಆಮೇಲೆ ಕೇಕ್ನ ತೊಗೊಂಬಂದಿದ್ವಿ, ಒಂದು ಚಿಕ್ಕದು. ನಿಮಗೆ ಗೊತ್ತೇ ಇರುತ್ತೆ ನಮ್ಗೆ ಯಾರಿಗೂ ಅಷ್ಟು ಕೇಕೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಅರ್ಧ kg ಅಷ್ಟೇ ಕೇಕ್ ಕಟ್ ಮಾಡೋದು ನಾವು ತಂದು. ಅದರಲ್ಲೂ ವಿಜಯ್ಗೆ ಕೇಕೆಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ. ನಾನೇನು ಚಿಕ್ಕ ಮಗುನ ಕೇಕೆಲ್ಲ ಕಟ್ ಮಾಡೋದಕ್ಕೆ ಬೇಡ ಅಂತ ಅಂತಿದ್ರು. ಆದರೂ ನಾನು ತೊಗೊಂಬಂದಿದ್ದೆ, ಇರಲಿ ಅಂತ. ಬರ್ತಡೇ ದಿನ ಕೇಕ್ ಕಟ್ ಮಾಡಲೇಬೇಕಲ್ವ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಅವ್ರಿಗೆ ಇಷ್ಟ ಆಗಲ್ಲ ಇದೆಲ್ಲ, ಕೇಕ್ ಕಟ್ ಮಾಡಬೇಕು, ಚಿಕ್ಕ ಮಕ್ಕಳು ಥರ ಹೊಸ ಬಟ್ಟೆ ಹಾಕ್ಕೋಬೇಕು, ಇದೆಲ್ಲ ಅವ್ರಿಗೆ ಒಂಚೂರು ಇಷ್ಟ ಆಗಲ್ಲ. ಬಟ್ ನನಗೇನಂದರೆ ನಾವೆಲ್ಲ ಮಾಡ್ಕೊತೀವಿ ಅಂದಮೇಲೆ, ನಮಗೆಲ್ಲ ಮಾಡ್ತಾರೆ ಅವರು ಅಂದಮೇಲೆ ಅವ್ರಿಗೂ ಅದನ್ನೆಲ್ಲ ಮಾಡಬೇಕಲ್ಲ. ನಂಗೆ ಆ ಥರ ಇಷ್ಟ. ಅವ್ರು ನಮಗೆಲ್ಲ ಮಾಡ್ತಾರೆ, ನಾವ್ಯಾಕೆ ಅವ್ರಿಗೆ ಮಾಡಬಾರ್ದು ಅಂತ. ಸೊ ಆಮೇಲೆ ನಾವು ನೈಟು ಡಿನ್ನರ್ಗೆ ಅಂದ್ಬಿಟ್ಟು ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಲ್ಲೇ ಮಾಲಲ್ಲಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಪ್ಪ ಅಂತ ಅಂದರೆ ಮಾಲಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ಕುತ್ಕೊಳ್ಳೋದಕ್ಕೇನೋ ಜಾಗ ಇರಲಿಲ್ಲ. ಊಟ ಮಾಡೋದಕ್ಕೆ ಎಲ್ಲಿ ಹೋಗ್ತೀವಿ ಅಲ್ಲೂ ಕೂಡ ಜಾಗ ಇರಲಿಲ್ಲ, ತುಂಬ ರಶ್ ಇತ್ತು. ನಾವೇನೋ ಜಾಸ್ತಿ ಸುತ್ತಾಡಲೇ ಇಲ್ಲ, ಸೀದಾ ಮನೆಗೆ ಬಂದುಬಿಟ್ವಿ. ಇದು ಹೊಸ್ದಾಗಿ ಪಿಜ್ಜಾನ ಬಿಟ್ಟಿದ್ದಾರೆ ಝೊಮ್ಯಾಟೋದಲ್ಲಿ, ನೀವು ನೋಡ್ಬೋದು, ಜುಲ್ಲೂಸ್ ಪಿಜ್ಜಾ ಅಂತ. ಸೊ ಲಾಸ್ಟ್ ವೀಕು ಒಂದು ಟೈಮ್ ತರಿಸಿದ್ವಿ, ಚೆನ್ನಾಗಿತ್ತು. ಚೀಸ್ ಬಸ್ಟಲ್ಲಿತ್ತು, ಚೆನ್ನಾಗಿತ್ತು. ಚೀಸೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಚೆನ್ನಾಗಿ ಇದೆಯಲ್ಲ ಅಂದ್ಬಿಟ್ಟು ಈ ಸಲನೂ ಕೂಡ ತರಿಸಿದ್ವಿ. ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಪಿಜ್ಜಾನು ಅಷ್ಟೇ, ಮೋಜೋನೂ ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಚೀಸೆಲ್ಲ ಹಾಕಿ ಕೊಡ್ತಾಯಿದ್ರು. ಇವಾಗ ದೊಡ್ಡ ಪೀಸೆಲ್ಲ ಕೊಡ್ತಾಯಿದ್ರು ಅವಾಗ. ಇವಾಗೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಪೀಸು ಕಮ್ಮಿ ಮಾಡಿದ್ದಾರೆ, ಮತ್ತು ಸ್ವಲ್ಪ ಚೀಸೆಲ್ಲ ಕಮ್ಮಿ ಮಾಡಿದ್ದಾರೆ. ಈ ರೀತಿ ಆಗುತ್ತೆ. ಹೊಸ್ದಾಗಿ ಲಾಂಚ್ ಆದಾಗಲೇ ನಾವು ಬುಕ್ ಮಾಡ್ಕೊಂಡು ಚೆನ್ನಾಗಿ ತಿಂದುಬಿಟ್ರೆ ಆವಾಗ ದೊಡ್ಡ ಪೀಸ್ ಇರುತ್ತೆ, ಮತ್ತು ತುಂಬಾ ಚೀಸೆಲ್ಲ ಹಾಕಿರ್ತಾರೆ. ತುಂಬ ಚೆನ್ನಾಗಿ ಇರ್ತದೆ ಅಂತಲೇ ಹೇಳ್ಬೋದು. ಈ ಒಂದು ದಿನದ ವ್ಲಾಗ್ ಇದಾಗಿತ್ತು. ಇದೇನಾದರೂ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.